ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸಂಚಲನ ಕೂಡ ಮೂಡಿಸಿದೆ. 48 ನಾಯಕರು ಕೂಡ ಇದೇ ರೀತಿಯ ಹನಿ ಟ್ರ್ಯಾಪ್ ಅನ್ನ ಮಾಡಿದ ಗಂಭೀರ ಆರೋಪನ ಕೂಡ ಸದನ ಸಚಿವರು ಕೂಡ ಮಾಡಿರೋದು. ಈ ಬಗ್ಗೆ ಮಾತುಕತೆ ಜೊತೆಗ ಸಚಿವರಾದ ಶಿವಾನಂದ ಪಾಟೀಲ್ ಮಾತನಾಡ್ತಾ ಹೋಗ್ತೇನೆ. ಸರ್, KN ರಾಜಣ್ಣ ಅವರು ನಿನ್ನೆ ಒಂದು ಆರೋಪನ ಕೂಡ ಮಾಡಿದ್ರು. ತಮ್ಮ ಗಮನಕ್ಕೆ ಬಂದಂತ ಬೇರೆ ಯಾರಿಗೂ ಈ ತರ ಆಗಿದೆಯಾ ಏನು ಅಂತ? ನನ್ನ ಗಮನಕ್ಕೆ ಅದು ಇಲ್ಲ. ಬಟ್ ಇದ್ರೂ ಕೂಡ ಆ ವಿಷಯ ಈ ರೀತಿ ಚರ್ಚೆ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾರೇ ಈ ವಿಷಯವನ್ನ ರೇಸ್ ಮಾಡಿರ್ಬೋದು ಅಥವಾ ಇದನ್ನ ಪ್ರತಿಪಾದನೆ ಮಾಡಿರ್ಬೋದು ಅಥವಾ ಖಂಡಿಸಿರ್ಬೋದು. ಆದರೆ ಈಗ ಬಜೆಟಿನ ಬಿಲ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಆದ್ಯತೆ ನಮಗೆ ಬಜೆಟಿಗೆ ಇರಬೇಕು. ಹನಿ ಟ್ರ್ಯಾಪ್ಗಳು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಷ್ಟೋ ಆಗಿದ್ದಾವೆ. ಎಷ್ಟೋ ಅಧ್ಯಕ್ಷರು ಪ್ರಧಾನಮಂತ್ರಿ ಮೇಲೆ ಆಪಾದನೆ ಆಗಿರ್ತಕ್ಕಂಥ ಕತೆ ಕೂಡ ನಾವು ಕೇಳಿದ್ದೀವಿ. ಆದರೆ ಈ ರೀತಿ ಈ ಸದನದಲ್ಲಿ ಆ ಒಂದು ವಿಷಯವನ್ನು ಇಟ್ಕೊಂಡು ಬಿಹೇವ್ ಮಾಡ್ತಕ್ಕಂಥದ್ದು ಅಪೋಸಿಷನ್ಗೆ ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಸ್ವಪಕ್ಷದ ನಾಯಕರಿಂದಲೇ KN ರಾಜಣ್ಣ ಅವರ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂತ ಬಿಜೆಪಿ ಆರೋಪ. ಇಲ್ಲಿ ನೋಡಿ, ಅವ್ರಿಗೆ ಅಧಿಕಾರ ಇದೆ, ಆದ್ರೆ ಅದನ್ನ ಯಾವ ಮಟ್ಟಕ್ಕೆ ಚರ್ಚೆಗೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಆ ದಿಸೆಯಲ್ಲಿ ಹೋಗಿದ್ರೆ ಅದು ಸೂಕ್ತ ಆಗ್ತದೆ. ಆದ್ರೆ ಆ ಇಶ್ಯೂವನ್ನ ಅಪೋಸಿಷನ್ದವರು ಈ ರೀತಿ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಸದನ ಬಂದ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ 25 ವರ್ಷ 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಇಂಥ ಒಂದು ಅಗ್ಲಿ ಸೀನು ನಾನು ನೋಡಿಲ್ಲ. ಈಗ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಯಾವ ರೀತಿಯ ಸ್ವರೂಪದ ತನಿಖೆ ಆಗ್ಬೇಕು, ಬಿಜೆಪಿ ನಾಯಕರು ಕೂಡ CBI ತನಿಖೆ ಆಗ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ನೋಡಿ, ಅದು ಪ್ರಿಮಾ ಫೇಸ್ ಏನ್ ಅನ್ನೋದು ಫ್ಯಾಕ್ಟರಿ ಗೊತ್ತಾಗ್ಬೇಕಲ್ಲ. ನೀವ್ ಯಾವ ತನಿಖೆ ಆದ್ರೂ ಮಾಡಿಸಿ, ಯಾರೋ ಒಂದು ಚೀಟಿ ಕೊಟ್ಟರು, ಆ ಚೀಟಿ ಮೇಲೆ ನೀವು ಈ ರೀತಿ ಅಪಾದನೆ ಮಾಡ್ತಾ ಕುಂತ್ರೆ ಅದು ಸೂಕ್ತ ಅಲ್ಲ ನನ್ನ ವಿಚಾರ. ಅಂದ್ರೆ ಈಗ CM ಬದಲಾವಣೆ ಸಂಬಂಧಪಟ್ಟಾಗ ಅದಕ್ಕೆ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಆರೋಪ ಮಾಡ್ತಾರೆ ಈಗ ಸದನದಲ್ಲಿ ಕೂಡ. ನೋಡಿ, ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಕೂಡ ಸಚಿವ ಶಿವಾನಂದ ಪಾಟೀಲ್ ಅವರ ಮಾತು. ಈಗ ಹನಿ ಟ್ರ್ಯಾಪ್ ಇದೆ ಮೊದಲೇನಲ್ಲ, ಈ ಹಿಂದಿನ ದಿನಗಳಿಂದ ಕೂಡ ನಡೀತಾ ಬರ್ತಾ ಇದೆ. ಈಗ ಅದಕ್ಕೆ ಮನ್ನಣೆ ಕೊಡುವ ಜೊತೆಗೆ ಈಗ ಸದನದಲ್ಲಿ ಇಂತಹ ವಿಚಾರ ಚರ್ಚೆಗೆ ಸೂಕ್ತ ಅಲ್ಲ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಅನಿಲ್ ಕಲ್ಕಿರೆ, TV9 ಬೆಂಗಳೂರು.